ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅಂಜನಾ ಕುಚ್ಚು ಕ್ರಿಯೇಷನ್. ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಪ್ರೆಸ್ ಮಾಡಿ. ನಾನು ಕುಚ್ಚು ಬೇಡ ಅನ್ನೋರಿಗೆ ಈ ಡಿಸೈನ್ನ ತೋರಿಸ್ತಾ ಇದ್ದೀನಿ. ಕುಚ್ಚೇ ಬೇಡ, ಜಸ್ಟ್ ಒಂದು ಬಾರ್ಡರ್ ಲೈನ್ ಥರ ಡಿಸೈನ್ ಇರಲಿ ಅಂದರೆ ಈ ಡಿಸೈನ್ ನೀವು ಚೂಸ್ ಮಾಡಿ ಕೊಡ್ಬೋದು. ನಾನು 6 ಎಳೆ ದಾರ ತೊಗೊಂಡಿದ್ದೀನಿ, ಬಟ್ಟೆಗೆ 2 ಸರಿ ಲಾಕ್ ಮಾಡ್ಕೊಂಡಿದ್ದೀನಿ. ಲಾಕ್ ಆದಮೇಲೆ ಈಗ 1 2 3 4 5 6 ಚೈನ್ಗಳನ್ನ ಹಾಕ್ತೀನಿ. 6 ಚೈನ್ ಹಾಕಿಬಿಟ್ಟು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಕರೆಕ್ಟಾಗಿ ಹಿಡ್ಕೊಂಡ್ಬಿಟ್ಟು ನೋಡಿ, ಆ ಪಾಯಿಂಟಿಗೆ ಹಿಡ್ಕೊಂಡ್ಬಿಟ್ಟು ಒಂದು ಲಾಕ್ ಮಾಡಬೇಕು. 6 ಚೈನ್ ಹಾಕಿ ಲಾಕ್ ಮಾಡ್ತೀವಲ್ಲ, ಈಗ ಲಾಕ್ ಆದಮೇಲೆ 1 2 ಚೈನ್ ಹಾಕ್ತೀನಿ. 2 ಚೈನ್ ಹಾಕ್ಬಿಟ್ಟು ಸೂಜಿ ಮೇಲೆ ಒಂದು ಸರಿ ದಾರ ತೊಗೊಂಡ್ಬಿಟ್ಟು ಏನು ನಾವು ಲಾಕ್ ಮಾಡಿದ್ವಲ್ಲ ಅದ್ರ ಪಕ್ಕದಲ್ಲೇ, ಅಂದರೆ ಗ್ಯಾಪ್ ಬಿಡಬಾರ್ದು, ಪಕ್ಕದಲ್ಲೇ ನಾನು ಕಂಬಗಳನ್ನ ಹಾಕ್ತೀನಿ. ಅಂದರೆ 2 ಚೈನ್ ಹಾಕಿದ್ದೀನಲ್ಲ, ಅದನ್ನು ಒಂದು ಕಂಬ ಅಂತ ಕನ್ಸಿಡರ್ ಮಾಡಿಕೊಂಡ್ರೆ ಈಗ ಹಾಕ್ತಾ ಇರೋದು ಟೋಟಲಾಗಿ 3ನೇ ಕಂಬ ಹಾಕ್ತಾಯಿದ್ದೀನಿ. ಈಗ 4ನೇ ಡಬಲ್ ಕ್ರೋಶೆ, 5ನೇ ಡಬಲ್ ಕ್ರೋಶೆ, 6ನೇ ಡಬಲ್ ಕ್ರೋಶೆ, 7ನೇ ಡಬಲ್ ಕ್ರೋಶೆ. ನೋಡಿ, ಫಸ್ಟಿಗೆ 2 ಚೈನ್ನ ಕೌಂಟ್ ಮಾಡಿದ್ದಕ್ಕೆ ಇದು 7 ಡಬಲ್ ಕ್ರೋಶೆಟ್ ಆಯಿತು. ಇದನ್ನು ಬಿಟ್ಟರೆ ನಿಮಗೆ 6 ಡಬಲ್ ಕ್ರೋಶೆಟ್ ಆಗುತ್ತೆ. ಆದಮೇಲೆ ಇದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡ್ಕೋಬೇಕು. ತುಂಬ ಟೈಟಾಗಿ ದೂರವರೆಗೂ ಎಳ್ಕೊಂಡು ಹೋಗಬೇಡಿ, ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಬಟ್ಟೆಗೆ ಲಾಕ್ ಮಾಡಬೇಕು. ಲಾಕ್ ಆದಮೇಲೆ ಪಕ್ಕದಲ್ಲಿ ಒಂದು ಎಕ್ಸ್ಟ್ರಾ ಸಿಂಗಲ್ ಕ್ರೋಶೆಟ್ ಹಾಕಿಬಿಟ್ಟು ಈಗ ನೋಡಿ, 1 2 ಅಥವಾ 3 ಸಿಂಗಲ್ ಕ್ರೋಶೆಟ್ಗಳನ್ನ ಹಾಕ್ಬೋದು. ಇಲ್ಲಿ ಟೋಟಲಾಗಿ ನಾನು ಎಷ್ಟು ಹಾಕಿದೆ ಅಂತ ತೋರಿಸ್ತೀನಿ, ಕೌಂಟ್ ಮಾಡಿಬಿಟ್ಟು ಹೇಳ್ತೀನಿ. 1 2 3 4 5 6 ಸಿಂಗಲ್ ಕ್ರೋಶೆಟ್ಗಳನ್ನ ಹಾಕ್ತೀನಿ. ಏನು ಅದನ್ನು 6 ಅಥವಾ 7 ಕಂಬಗಳನ್ನ ಹಾಕಿದ್ಮೇಲೆ ಲಾಕ್ ಆದಮೇಲೆ ಆ ಲಾಕಿಂದನೂ ಸೇರಿಸ್ಕೊಂಡ್ರೆ 6 ಸಿಂಗಲ್ ಕ್ರೋಶೆಟ್ ಹಾಕಿಬಿಟ್ಟು ಮತ್ತು 6 ಚೈನ್ಗಳನ್ನ ಹಾಕಿಬಿಟ್ಟು ಲಾಕ್ ಮಾಡ್ತೀನಿ. ಲಾಕ್ ಮಾಡಿಬಿಟ್ಟು 2 ಚೈನ್ ಹಾಕ್ತೀನಿ. ಸೂಜಿ ಮೇಲೆ ದಾರ ತೊಗೊಂಡ್ಬಿಟ್ಟು ಮತ್ತು ಇಲ್ಲಿ ಆ ಪಾಯಿಂಟ್ ಪಕ್ಕದಲ್ಲೇ ಕಂಬಗಳನ್ನ ಹಾಕ್ಕೊಂಡು ಹೋಗ್ತೀನಿ. ಅಂದರೆ 2 ಚೈನ್ ಹಾಕಿರೋದನ್ನ ಕಂಬ ಅಂತ ಕನ್ಸಿಡರ್ ಮಾಡಿಕೊಂಡ್ರೆ ನೀವು 7 ಕಂಬಗಳಾಗುತ್ತೆ. ಅದನ್ನು ಬಿಟ್ಟರೆ 6 ಡಬಲ್ ಕ್ರೋಶೆಟ್ಗಳನ್ನ ಹಾಕ್ಕೊಂಡು ಹೋಗ್ಬೋದು. ಆ ಥರನೂ ಮಾಡ್ಬೋದು. ಇಲ್ಲಿ 6 ಡಬಲ್ ಕ್ರೋಶೆಟ್ಗಳು ಅಂದರೆ ಫಸ್ಟ್ನೇದು 2 ಚೈನು ಸೇರಿಸ್ಕೊಂಡ್ರೆ 7 ಆಗುತ್ತೆ. ಫುಲ್ ಕಂಪ್ಲೀಟ್ ಮಾಡ್ಕೋಬೇಕು. ಮಾಡ್ಕೊಂಡ್ಮೇಲೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡ್ಕೋಬೇಕು. ಬಟ್ಟೆ ಸುಕ್ಕಾಗಿಬಿಡುತ್ತೆ. ಮುಂದೆ ತುಂಬ ಜಾಸ್ತಿ ಎಳ್ಕೊಂಡು ಮುಂದ್ಗಡೆ ಲಾಕ್ ಮಾಡಿದರೆ ಅದೆಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡಿಬಿಟ್ಟು ಮತ್ತೆ ಇಲ್ಲಿ ನಾನು ಸಿಂಗಲ್ ಕ್ರೋಶೆಟ್ಗಳನ್ನ ಹಾಕ್ತೀನಿ, ಲಾಕ್ಗಳನ್ನ ಹಾಕ್ತೀನಿ. ಟೋಟಲಾಗಿ 6 ಲಾಕ್ಗಳು ಅಥವಾ 5 ಆದರೂ ಹಾಕ್ಬೋದು. ಇಲ್ಲಿ 6 ಹಾಕಿ ಕರೆಕ್ಟಾಗಿ ಆಗುತ್ತೆ. ಅಂದರೆ ಇಲ್ಲಿ ಏನು ನಾನು ಲಾಕ್ನ ಹಾಕ್ತಾಯಿದ್ದೀನಲ್ಲ, ಆ ಆರ್ಚ್ನ ಲಾಕ್ ಆದಮೇಲೆ ಅದನ್ನು ಕೌಂಟ್ ಮಾಡಿಕೊಂಡೇ 6 ಲಾಕ್ಗಳನ್ನ ಹಾಕಬೇಕು. ಲಾಕ್ ಹಾಕಿದ ಮೇಲೆ ಈಗ ಇದೇ ಥರನೇ ಇಲ್ಲಿ ಮತ್ತೆ 6 ಚೈನ್ ಹಾಕ್ತೀನಿ. ಮತ್ತು ಈ ಥರ ಕಂಬಗಳನ್ನ ಹಾಕಿಬಿಟ್ಟು ಸೆಕೆಂಡ್ ಸ್ಟೆಪ್ನ ಹಾಕೋದನ್ನು ತೋರಿಸ್ತೀನಿ. ಇದೇ ಥರ ಸ್ವಲ್ಪ ಕಂಪ್ಲೀಟ್ ಮಾಡಿಬಿಟ್ಟು ತೋರಿಸ್ತೀನಿ. ನೋಡಿ, ಅದೇ ಥರ ನಾನು ಕಂಪ್ಲೀಟ್ ಮಾಡ್ಕೊಂಡೋಗಿದ್ದೀನಿ. ಇವಾಗ ಲಾಸ್ಟಿಗೆ 1 2 ಚೈನ್ ಎಕ್ಸ್ಟ್ರಾ ಹಾಕ್ಬಿಟ್ಟು ದಾರನ ಕಟ್ ಮಾಡ್ಕೊತೀನಿ. ಕಟ್ ಮಾಡ್ಕೊಂಡ್ಬಿಟ್ಟು ಈಗ ಸೆಕೆಂಡ್ ಸ್ಟೆಪ್ಗೆ ಹೋಗಬೇಕು. ಸೆಕೆಂಡ್ ಸ್ಟೆಪ್ಪಿಗೂ ಸಹ ನಾನು 6 ಎಳೆ ದಾರ ತೊಗೊಂಡಿದ್ದೀನಿ. ಅದೇ ಥರನೇ ಇಲ್ಲಿ ಎಲ್ಲಿ ಲಾಕ್ ಇತ್ತಲ್ಲ ಅದೇ ಲಾಕ್ ಮೇಲೆ ನಾನು 10 ಲಾಕ್ ಮಾಡ್ಕೊತೀನಿ. ನೋಡಿ, ಲಾಕ್ ಮೇಲೆ ಅಥವಾ ಬಟ್ಟೆಗಾದರೂ ಲಾಕ್ ಮಾಡ್ಕೋಬೋದು, ಏನೂ ಡಿಫ್ರೆನ್ಸ್ ಇಲ್ಲ. ಲಾಕ್ ಆದಮೇಲೆ ಈಗ ಇಲ್ಲಿ ಏನು 6 ಚೈನ್ ಗ್ಯಾಪ್ ಇದೆಯಲ್ಲ, ಈ ಗ್ಯಾಪ್ ಒಳಗಡೆಗೆ 9 ಲಾಕ್ಗಳನ್ನ ಮಾಡ್ತೀನಿ ನಾನು. ನೋಡ್ತಾ ಇರ್ಬೋದು ನೀವು, ಈ ಥರ ಡೈರೆಕ್ಟಾಗಿ ಬಟ್ಟೆಗೆ ಲಾಕ್ ಆದಮೇಲೆ 6 ಏನು ನಾವು ಚೈನ್ಗಳನ್ನ ಹಾಕಿದ್ವಲ್ಲ ಅಲ್ಲಿಗೆ ಇಲ್ಲಿ 9 ಲಾಕ್ಗಳನ್ನ ಮಾಡಬೇಕು. ಜಾಗ ಇಲ್ಲ ಅಂದರೆ 8 ಆದರೂ ಹಾಕ್ಬೋದು. 9 ಹಿಡಿತಂದರೆ 9 ಹಾಕ್ಬೋದು. 9 ಲಾಕ್ಗಳನ್ನ ಹಾಕಿಬಿಟ್ಟು ತೋರಿಸ್ತೀನಿ. ಹೊಸಬ್ರು ನೋಡ್ತಾ ಇದ್ದರೆ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ಇಲ್ಲಿ ನಾನು 9 ಕಂಬಗಳನ್ನ ಹಾಕ್ತೀನಿ. ಹಾಕಿದ ಮೇಲೆ ಸೂಜಿ ಮೇಲೆ ಒಂದು ಸರಿ ದಾರ ತೊಗೊಂಡು ನೆಕ್ಸ್ಟ್ ಏನು ಕಂಬಗಳಿದ್ವಲ್ಲ ಆ ಕಂಬದಲ್ಲಿ 2 ಚೈನ್ ಪಕ್ಕ ಕಂಬ ಇರುತ್ತಲ್ಲ ಅಲ್ಲಿಗೆ ಮತ್ತೆ ಒಂದು ಕಂಬ ಹಾಕ್ತೀನಿ. ಕಂಬ ಹಾಕಿದ ಮೇಲೆ 3 ಚೈನ್ ಹಾಕ್ತೀನಿ. 3 ಚೈನ್ ಆದರೂ ಹಾಕ್ಬೋದು. ಬೀಡ್ಸ್ ಬೇಡ ಅಂದರೆ ಇವಾಗ 2 ಚೈನ್ ಹಾಕಿದ ಮೇಲೆ
ಒಂದು ಬೀಡನ್ನ ಆ್ಯಡ್ ಮಾಡ್ತೀನಿ ನಾನು. ನೋಡಿ 2 ಚೈನ್ ಆದಮೇಲೆ ಒಂದು ಬೀಡನ್ನ ಆ್ಯಡ್ ಮಾಡಿಬಿಟ್ಟು ಒಂದು ಲಾಕ್ ಮಾಡ್ತೀನಿ. ಲಾಕ್ ಮಾಡಿಬಿಟ್ಟು ಅಲ್ಲಿ ಏನು ಕಂಬದ ಹಿಂದ್ಗಡೆ ಹೋಗಿ ದಾರ ತಂದುಬಿಟ್ಟು ಒಂದು ಪಿಕೌಟ್ ಮಾಡ್ತೀನಿ. ಪ್ರತಿಯೊಂದು ಕಂಬದ ಮಧ್ಯದಲ್ಲಿ ಕೆಳಗಡೆ ನೋಡಿ ಇಲ್ಲಿ ಕಂಬ ಇರುತ್ತಲ್ಲ, ಎರಡು ಕಂಬದ ಮಧ್ಯದಲ್ಲಿ ನಾವು ಇನ್ನೊಂದು ಕಂಬನ ಹಾಕಬೇಕು. ನೋಡ್ತಾ ಇರ್ಬೋದು, ಇಲ್ಲಿ ಕಂಬ ಇರುತ್ತೆ. ಕಂಬದ ಮಧ್ಯದಲ್ಲಿ ಒಳಗಡೆ ಹೋಗಿ ದಾರ ತಂದುಬಿಟ್ಟು 2ರಿಂದ ಒಂದ್ಸರಿ ಲಾಕ್ ಆದಮೇಲೆ 2 ಚೈನ್ ಹಾಕ್ತೀನಿ. 2 ಚೈನ್ ಹಾಕಿಬಿಟ್ಟು ಒಂದು ಬೀಡನ್ನ ಆ್ಯಡ್ ಮಾಡಿ ಬೀಡ್ ಲಾಕ್ ಮಾಡಿಬಿಟ್ಟು ಮತ್ತು ಆ ಏನು ಕಂಬ ಹಾಕಿದ್ವಲ್ಲ ಆ ಕಂಬದ ಹಿಂದ್ಗಡೆಗೆ ಹೋಗಿ ದಾರ ತಂದುಬಿಟ್ಟು ಪಿಕೌಟ್ ಮಾಡ್ತೀನಿ. ಇಲ್ಲಿ ನೀವು ಎಷ್ಟು ಕಂಬಗಳು ಹಾಕಿದ್ದೀರಲ್ಲ ಅದ್ರ ಮೇಲೆ ಡಿಪೆಂಡ್ ಇರುತ್ತೆ. ಇಲ್ಲಿ ನಾನು 6 ಕಂಬ ಅಂದರೆ ಫಸ್ಟಿಗೆ 2 ಚೈನ್ ಇತ್ತಲ್ಲ ಅದನ್ನು ಸ್ಕಿಪ್ ಮಾಡಿಬಿಟ್ಟು ನಾನು ಇಲ್ಲಿ ಹಾಕಿದ್ದೀನಿ. ಟೋಟಲಾಗಿ ನನಗೆ 6 ಬೀಡ್ಸ್ಗಳು ಬರುತ್ತೆ. ಆ ಥರ ನೋಡ್ಕೊಂಡ್ಬಿಟ್ಟು ಹಾಕಬೇಕು. ಅಕಸ್ಮಾತ್ ನೀವು 6 ಕಂಬಗಳು ಹಾಕಿದರೆ 5 ಬರುತ್ತೆ. ನಾನು ತೋರಿಸಿರೋ ಥರ 2 ಚೈನ್ ಹಾಕಿಬಿಟ್ಟು 7 ಕಂಬಗಳಾದರೆ 6 ಬೀಡ್ಸ್ಗಳು ಬರುತ್ತೆ. ಆ ಥರ ಆಗುತ್ತೆ. ಇಲ್ಲಿ ಬೀಡ್ಸ್ ಬೇಕು ಅಂದರೆ ಹಾಕಿ, ಬೇಡ ಅಂದರೆ ಅದನ್ನು ಸಹ ನಾನು ತೋರಿಸ್ತೀನಿ ವಿಡಿಯೋದಲ್ಲಿ. ಬೀಡ್ಸ್ ಬೇಡ ಅಂದ್ರೂ ಹಾಗೆಯೇ ಪಿಕೌಟ್ ಮಾಡೋದನ್ನು ಸಹ ನಾನು ತೋರಿಸಿದ್ದೀನಿ, ನೋಡ್ಬೋದು ನೀವು ಮುಂದೆ. ನೋಡಿ, ತುಂಬ ಈಸಿಯಾಗಿ ಹಾಕೋಂಥ 2 ಸ್ಟೆಪ್ಪು. ಕುಚ್ಚು ಹಾಕೋದಿಲ್ಲ, ಏನಿಲ್ಲ. ಹಂಗಾಗಿ ಏನಾಗುತ್ತೆ ಅಂದರೆ ಬೇಸ್ ಲೈನಿಗೆ ಒಂದು ಅರ್ಧ ಗಂಟೆ 1 ಗಂಟೆ ಮೇಲಿಂದ ಇದೇನು ಬೀಡ್ಸ್ಗಳನ್ನ ಪೋಣಿಸ್ಕೊಂಡು ಹಾಕೊಳ್ಳೋದ್ರಿಂದ ಇದೊಂದು ಗಂಟೆ ಆಗುತ್ತೆ. ಇದನ್ನು ಹಾಕಿಬಿಟ್ಟು ನೀವು ಕೊಡೋದಕ್ಕೆ ಏನಿಲ್ಲ ಅಂದರೂ ಒಂದು 2.5 ಅವರ್ಸ್ನಲ್ಲಿ ವಿತೌಟ್ ಕುಚ್ಚು, ಹಂಗಾಗಿ 2.5 ಅವರ್ಸ್ನಲ್ಲಿ ನೀವು ಬಿಗಿನರ್ಸ್ ಆದರೆ ಹಾಕಿ ಕೊಡ್ಬೋದು. ಕುಚ್ಚು ಬೇಕು ಅಂದರೆ ಇದಕ್ಕೆ ಆಗೋದಿಲ್ಲ. ಕುಚ್ಚು ಬೇಡ ಅನ್ನೋರಿಗೆ ಈ ಡಿಸೈನ್ನ ಚೂಸ್ ಮಾಡಿ ಕೊಡ್ಬೋದು. ಬೀಡ್ಸ್ ಬೇಡ ಅಂದ್ರೂ ಸಹ ಆಪ್ಷನಲ್ ಆಗಿ ನೀವು ಬೀಡ್ಸ್ ಇಲ್ಲದೇನೋ ಹಾಕಿ ಕೊಡ್ಬೋದು. ನೋಡಿ, 1 2 3 4 5 6 ಬೀಡ್ಸ್ಗಳು ಬಂದಿದೆ. ಇವಾಗ ಇಲ್ಲಿಂದ ಕೌಂಟ್ ಮಾಡ್ಕೋಬೇಕು. 1 2 3 4. 4ನೇ ಬೀಡ್, 4ನೇದು ಏನು ಲಾಕ್ ಇತ್ತಲ್ಲ, ಲಾಕ್ ಮೇಲೆ ಈ ಆರ್ಚ್ನ ಏನು ಗ್ರೀನ್ ಕಲರ್ನಲ್ಲಿ ನಾವು ಪಿಕೌಟ್ ಮಾಡಿದ್ವಲ್ಲ ಆ ಆರ್ಚ್ನ ಲಾಕ್ ಮಾಡಬೇಕು. ಈ ಥರ ಕಾಣುತ್ತೆ ಲಾಕ್ ಆದಮೇಲೆ. ಈಗ ಲಾಕ್ ಮೇಲೆ ಇನ್ನೂ 2 ಲಾಕ್ ಇರ್ತಾವಲ್ಲ, 5ನೇ ಲಾಕು ಮತ್ತು 6ನೇ ಲಾಕು, ಅದ್ರ ಮೇಲೂ ಸಹ ಒಂದೊಂದು ಲಾಕ್ಗಳನ್ನ ಅಂದರೆ ಒಂದೊಂದು ಸಿಂಗಲ್ ಕ್ರೋಶೆಟ್ಗಳನ್ನ ಹಾಕಬೇಕು. ಸಿಂಗಲ್ ಕ್ರೋಶೆಟ್ ಹಾಕಿಬಿಟ್ಟು ನೆಕ್ಸ್ಟ್ ಏನಿಲ್ಲ ಮತ್ತೆ 6 ಚೈನ್ ಇದೆಯಲ್ಲ ಆ 6 ಚೈನ್ ಒಳಗಡೆ ಮತ್ತೆ 9 ಸಿಂಗಲ್ ಕ್ರೋಶೆಟ್ಗಳನ್ನ ಹಾಕಬೇಕು. ಇಲ್ಲಿ 9 ಸಿಂಗಲ್ ಕ್ರೋಶೆಟ್ಗಳನ್ನ ಹಾಕಬೇಕು. ಏನು 6 ಚೈನ್ ಇದೆಯಲ್ಲ ಅದ್ರ ಒಳಗಡೆಗೆ. ಸ್ವಲ್ಪ ಜಾಗ ಆಗಿಲ್ಲ ಅಂದರೆ ಈ ಕಡೆ ಒಂದು ಸ್ವಲ್ಪ ದಾರನ ಎಳ್ಕೊಂಡ್ಬಿಟ್ಟು ನೀವು ಹಾಕ್ಬೋದು. ಟೋಟಲಾಗಿ 9 ಹಾಕ್ತೀನಿ ನಾನಿಲ್ಲಿ. 9 ಸಿಂಗಲ್ ಕ್ರೋಶೆಟ್ಗಳನ್ನ ಹಾಕಿಬಿಟ್ಟು 2 ಚೈನ್ ಹಾಕಿ, ಅಥವಾ ಹಾಗೆಯೇ ಡೈರೆಕ್ಟಾಗೇ ನೀವು ಬೇಡ ಅಂದರೆ ಸೂಜಿ ಮೇಲೆ ದಾರ ತಗೊಂಡು ಒಂದು ಕಂಬದ ಪಕ್ಕದಲ್ಲಿ ಹೋಗಿ ದಾರ ತಂದುಬಿಟ್ಟು 2 ಕಂಬ ಹಾಕಿದ ಮೇಲೆ 2 ಚೈನ್ ಹಾಕಿಬಿಟ್ಟು ಒಂದು ಬೀಡನ್ನ ಆ್ಯಡ್ ಮಾಡಬೇಕು. ಆ್ಯಡ್ ಮಾಡಿಬಿಟ್ಟು ಮತ್ತೆ ಆ ಕಂಬದ ಹಿಂದ್ಗಡೆ ಹೋಗಿ ದಾರ ತಂದುಬಿಟ್ಟು ಪಿಕೌಟ್ ಮಾಡಬೇಕು. ಮತ್ತೆ ಸೂಜಿ ಮೇಲೆ ದಾರ ತೊಗೋಬೇಕು. ನೆಕ್ಸ್ಟ್ 2 ಕಂಬದ ಮಧ್ಯದಲ್ಲಿ ಹೋಗಿ ದಾರ ತಂದುಬಿಟ್ಟು ಮತ್ತೆ ಕಂಬ ಹಾಕಬೇಕು. 2 ಚೈನ್ ಹಾಕಬೇಕು. ಒಂದು ಬೀಡನ್ನ ಆ್ಯಡ್ ಮಾಡಬೇಕು. ಆ್ಯಡ್ ಮಾಡಿಬಿಟ್ಟು ಬೀಡ್ ಲಾಕ್ ಮಾಡಿ ಮತ್ತೆ ಕಂಬದ ಹಿಂದ್ಗಡೆ ಹೋಗಿ ದಾರ ತಂದುಬಿಟ್ಟು ಪಿಕೌಟ್ ಮಾಡಬೇಕು. ಇದೇ ಥರನೇ ಇಲ್ಲೂ ನಾನು ಸಹ ಕಂಪ್ಲೀಟ್ ಮಾಡಿಬಿಟ್ಟು ತೋರಿಸ್ತೀನಿ. ಈ ಥರ ಇರುತ್ತೆ ಡಜನ್ ಬಂದು. ಟೋಟಲಾಗಿ ಇದೇ ಥರನೇ ಫುಲ್ಲು ನಾನು ಕಂಪ್ಲೀಟ್ ಮಾಡಿಬಿಟ್ಟು ಲಾಸ್ಟಿಗೆ 4ನೇ ಸಿಂಗಲ್ ಕ್ರೋಶೆಟ್ ಮೇಲೆ ನಾನು ಈ ಆರ್ಚ್ನ ಲಾಕ್ ಮಾಡ್ತೀನಿ. ಲಾಕ್ ಆದಮೇಲೆ ಮತ್ತೆ ಏನೋ 2 ಲಾಕ್ ಇರುತ್ತೆ, ಆದಮೇಲೆ 2 ಸರಿ ಲಾಕ್ ಮಾಡಿಬಿಟ್ಟು 6 ಚೈನ್ ಒಳಗಡೆಗೆ ನೋಡಿ 1 2 3 4 4ನೇ ಲಾಕ್ ಮೇಲೆ ಈ ಆರ್ಚ್ನ ಲಾಕ್ ಮಾಡಿದೆ. ಪಕ್ಕದಲ್ಲಿ 2 ಲಾಕ್ ಇದೆಯಲ್ಲ ಆ 2 ಲಾಕ್ ಮೇಲೂ 2 ಲಾಕ್ಗಳನ್ನ ಮಾಡಬೇಕು. ಮಾಡಿಬಿಟ್ಟು ಅದಾದ ನಂತರ 6 ಚೈನ್ ಒಳಗಡೆ 9 ಲಾಕ್ಗಳನ್ನ ಮಾಡ್ಕೊಂಡು ಹೋಗಬೇಕು. ಇದೇ ಥರನೇ ಇಲ್ಲೂ ಸಹ 6 ಬೀಡ್ಸ್ಗಳು ಬರುತ್ತೆ. 6 ಬೀಡ್ಸ್ ಬೇಡ ಅಂದರೆ ನಾನು ವಿತೌಟ್ ಬೀಡನ್ನು ಸಹ ನಾನು ಇಲ್ಲಿ ಹಾಕಿ ತೋರಿಸ್ತೀನಿ. ನೋಡಿ, ಇಲ್ಲಿ ನಾನು ವಿತೌಟ್ ಬೀಡ್ಸ್ನ ಹಾಕಿದ್ದೀನಿ ಮತ್ತು ವಿತ್ ಬೀಡ್ಸ್ನ ಹಾಕಿದ್ದೀನಿ. 2 ಥರ ತೋರಿಸಿದ್ದೀನಿ. ಜಸ್ಟ್ ಏನಿಲ್ಲ, ಇದು ವಿತೌಟ್ ಬೀಡ್ ಏನಂದರೆ ನಾನಿಲ್ಲಿ ಜಸ್ಟ್ ಕಂಬಗಳನ್ನ ಮತ್ತು ಪಿಕೌಟ್ ಮಾಡ್ಕೊಂಡು ಹೋಗಿದ್ದೀನಿ. ಆ ಥರ ಮಾಡ್ಕೊಂಡು ಹೋಗ್ಬೋದು. ನೋಡಿ, ಇಲ್ಲೂ ಸಹ ನನಗೆ 6 ಪಿಕೌಟ್ಸ್ಗಳು ಬಂದಿದೆ.
ಬೀಡ್ ಇಲ್ಲದೇನೋ 6 ಬೀಡ್ ಹಾಕಿದ್ರೂ 6 ಪಿಕಾಟ್ಸ್ ಬರುತ್ತೆ. ಇದೇ ಥರನೇ ಕಂಪ್ಲೀಟ್ ಮಾಡಿ ಕೊಡ್ಬೋದು. ಇದಕ್ಕೆ ಯಾವುದೇ ರೀತಿಯಂಥ ಬೀಡ್ಸ್ಗಳು ಹಾಕೋಂಥದ್ದಿಲ್ಲ. ಅಂದರೆ ಏನು ಬೇಸ್ಲೈನಲ್ಲಿ ಬೀಡ್ಸ್ ಹಾಕೋದಿಲ್ಲ ಮತ್ತು ಕುಚ್ಚು ಹಾಕೋದಿಲ್ಲ. ಈ ಸ್ಮಾಲ್ ಸೈಜ್ ಬೀಡ್ ಬೇಡ ಅಂದ್ರೂ ಸಹ ನೀವು ವಿತೌಟ್ ಬೀಡ್ಸ್ನೂ ಸಹ ನೀವು ಹಾಕಿ ಕೊಡ್ಬೋದು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೊಸಬರಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ತುಂಬ ವೀಡಿಯೋಸ್ ಇದೆ. ನೀವು ಈಸಿಯಾಗಿ ಹಾಕೋಂಥ ಬಿಗಿನರ್ಸ್ ಹಾಕೋಂಥ ಸಿಂಪಲ್ ಆಗಿರೋಂತಹ ಡಿಸೈನ್ಗಳನ್ನ ಈ ಮುಂದೆ ಜಸ್ಟ್ ಒಂದು 15 ಡೇಸ್ ಅಲ್ಲಿ ನಾನು ಹಾಕಿ ತೋರಿಸಿದ್ದೀನಿ. ನೀವು ಈಸಿಯಾಗಿ ಹಾಕ್ಕೊಡ್ಬೋದು. ನೋಡ್ತಾ ಇರ್ಬೋದು, ಈ ಥರ ಇದೆ ಡಿಸೈನು ವಿತೌಟ್ ಬೀಡ್ ಮತ್ತು ಈ ಕಡೆದು ವಿತ್ ಬೀಡ್ಸ್. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆದಷ್ಟು ವಿಡಿಯೋಗಳನ್ನ ಶೇರ್ ಮಾಡಿ. ಯಾವುದಾದ್ರೂ ಡಿಸೈನು ಬೇಕು ಅಂದರೆ ನೀವು ನನಗೆ ಅಕಸ್ಮಾತ್ ಬೀಡ್ಸ್ ಬಗ್ಗೆ ಬೇಕು ಅಂದರೆ ನೀವು ಕಮೆಂಟ್ ಮಾಡಿ, ನಾನು ತಿಳಿಸ್ಕೊಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.